ಎಲ್ರಿಗೂ ನಮಸ್ಕಾರ. ಎಲ್ಲೆಲ್ಲಿದ್ದೀರೋ ಹಾಗೆ ಸ್ವಲ್ಪ ಈ ಕಡೆ ನೋಡಿ. ಎಲ್ಲರೂ 2 ನಿಮಿಷ ಮಾತಾಡ್ತೀನಿ, ಕೇಳಿಸ್ಕೊತೀರಾ? ಕೇಳಿಸ್ಕೊಳ್ಳಲ್ಲ ಅಂದ್ರೆ ನಾನು ಮಾತಾಡೋದಿಲ್ಲ. ಯಾಕಂದ್ರೆ ಪಾಪ ಇಷ್ಟೊತ್ತು ಮಾತಾಡಿದವ್ರ ಮಾತು ಯಾರು ಕೇಳಿಸ್ಕೊಳ್ಳೇ ಇಲ್ಲ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳು ಹೇಳ್ಬೇಕು ಅಂತಂದ್ರೆ, ನಾನು 2004ರ ವಿದ್ಯಾರ್ಥಿಗಳಿಗೆ ಮೊದಲು ಧನ್ಯವಾದ ಹೇಳ್ತೀನಿ. ನಾನು ಕಳೆದ ಡಿಸೆಂಬರ್ 21ನೇ ತಾರೀಕು ಅವರು ಪ್ರಾರಂಭ ಮಾಡಿದ್ದು ಇಲ್ಲಿ ಗುರುವಂದನಾ ಕಾರ್ಯಕ್ರಮ. ಅದರ ಮಾರನೇ ದಿನನೇ ನಾವು ಒಂದಷ್ಟು ಜನ, ಜಲಜಾ, ಗಿರೀಶ್, ಒಂದಷ್ಟು ಜನ ನಾವು ಪ್ರಾರಂಭ ಮಾಡಬೇಕು, ಈ ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಅಂತ 2004ರ ಬ್ಯಾಚ್ ಅವರು ಮಾಡಿದ ಮಾರನೇ ದಿನನೇ ನಾವು ಪ್ರಾರಂಭ ಮಾಡಿದ್ವಿ. ಕಳೆದ 3 ತಿಂಗಳುಗಳ ಕಾಲ ನಿಜವಾಗ್ಲೂ ಸಹ ನಾನಂತೂ ಒಬ್ಬ ಹಳೆಯ ವಿದ್ಯಾರ್ಥಿಯಾಗಿ 93ರಲ್ಲಿ SLC ಪಾಸ್ ಆದಾಗ ಎಷ್ಟು ಖುಷಿ ಪಟ್ಟಿದ್ದೀನೋ, ಅದ್ರ 2ರಷ್ಟು, 4ರಷ್ಟು, 10ರಷ್ಟು ಖುಷಿ ಪಟ್ಟಿದ್ದೀನಿ ಈ ಕಳೆದ 3 ತಿಂಗಳಲ್ಲಿ. ಬಂಧುಗಳೇ, ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಬೇಕು ಅಂತಂದ್ರೆ ಶ್ರಮ ತುಂಬಾ ಮುಖ್ಯ ಆಗ್ತದೆ. ಸಾಕಷ್ಟು ಜನ ನಾನು ಹೆಸರು ಹೇಳ್ಬೇಕು ಅಂತಂದ್ರೆ ಸಮಯ ಬೇರೆ ತುಂಬಾ ಕಮ್ಮಿ ಇದೆ, ಹಾಗಾಗಿ ನಾನು ಮತ್ತೆ ಹೆಸರು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಪ್ರತಿಯೊಬ್ಬ ಗುರುವನ್ನ ಅವರ ಮನೆಗೆ ಹೋಗಿ ಕರೆದುಕೊಂಡು ಬರಬೇಕು ಅಂತಕ್ಕಂಥ ಮೊದಲನೇ ನಿರ್ಧಾರ ನಾವು ಮಾಡಿದ್ದದು. ಇವತ್ತು ನಿಜವಾಗ್ಲೂ ಸಹ ಆ ನಿರ್ಧಾರಗಳು, ಒಂದೊಂದು ನಿರ್ಧಾರ ಸಹ ತುಂಬಾ ಮುಖ್ಯ ಆಯ್ತು. ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಗುರುಗಳಿಗೆ ಅವರೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಿಮ್ಮೆಲ್ಲರ ಪರವಾಗಿ ಇವತ್ತು ಇಷ್ಟು ಜನ ವಿದ್ಯಾರ್ಥಿಗಳು, ನಾನು 100 ಬಾರಿ ವೇದಿಕೆ ಮೇಲೆ ಹೇಳ್ತೀನಿ, ನಾನು ಎಲ್ಲೋ ಒಂದು ದಿನ ನಾವು ಎಷ್ಟೋ ಸಂಪಾದನೆ ಮಾಡಿದ್ರೆ ಖುಷಿ ಆಗೋದಿಲ್ಲ. ಯಾವುದೋ ದೇಶಕ್ಕೆ ಹೋದಾಗ ಸರ್ ನಾನು ನಿಮ್ಮ ಶಾಲೆನಲ್ಲಿ ಓದಿದ್ದು ಅಂತ ಬಂದು ನಮ್ಮನ್ನು ಮಾತಾಡ್ತಾರಲ್ಲ, ಆ ಖುಷಿ ಮುಂದೆ ಬೇರೆ ಯಾವ ಖುಷಿ ಸಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಆ ಒಂದು ಧನ್ಯತಾ ಭಾವವನ್ನ ನಮ್ಮ ಗುರುಗಳಿಗೆ ಇವತ್ತು ನಾವು ಅವ್ರಿಗೆ ವಾಪಸ್ ಕೊಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಮಾಡಿರ್ತಕ್ಕಂಥ ಸಣ್ಣ ಕಾರ್ಯಕ್ರಮ ಇದು. ಈ ಸಣ್ಣ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಬೇಕು ಅಂತಂದ್ರೆ ಸಾಕಷ್ಟು ಜನ ಶ್ರಮ ಹಾಕಿದ್ದಾರೆ. ಕಳೆದ 2 ತಿಂಗಳಿಂದ ಸುಮಾರು ಜನ, ನಾನು ಹೆಸರುಗಳು ಮತ್ತೆ ಹೇಳ್ಬಾರ್ದು ಅನ್ಕೋತೀನಿ, ಆದ್ರೂ ಒಂದಷ್ಟು ಜನರ ಹೆಸರನ್ನ ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಜಲಜಾ. ಯಾಕೆ ಅಂದ್ರೆ ನಾವು ಗಂಡು ಮಕ್ಕಳು ಮನೆ ಬಿಟ್ಟು ಬಂದು ಕೆಲಸ ಮಾಡೋದು ಅದು ಸಾಮಾನ್ಯ. ಆದ್ರೆ ಒಬ್ಬ ಹೆಂಗಸಾಗಿ ನಾವು ಯಾವ ಊರಿಗೆ ಹೋಗ್ತೀವಿ ಅಂತಂದ್ರೆ ಆ ಊರಿಗೆ, ಇವತ್ತು ಮೀಟಿಂಗ್ ಅಂದ್ರೆ ಇವತ್ತು ಎಲ್ಲರನ್ನು ಸೇರಿಸೋ ಅಂತ ದೊಡ್ಡ ಜವಾಬ್ದಾರಿಯನ್ನ ಮಾಡಿದ್ದು ಆ ಹುಡುಗಿ. ಒಂದು ಜೋರ್ ಚಪ್ಪಾಳೆ ಮುಖಾಂತರ ಧನ್ಯವಾದಗಳು ಅರ್ಪಿಸೋಣ. ಬಂಧುಗಳ, ನಮ್ಮನ್ನ ಎಲ್ಲರನ್ನೂ ಒಂದು ತಕಡಿಗೆ ಹಾಕಿ ಕೂಡಿಸಿದ್ದು, ಕಪ್ಪೆಗಳ ನಾವೆಲ್ಲ ತಕಡಿನಲ್ಲಿ ಕೂತ್ಕೊಳ್ಳಲ್ಲ ನಾವು, ಅಂತವ್ರನ್ನ ಕರೆದು ಇಲ್ಲಿ ಕೂಡಿಸಿದ್ದು ಆ ಹುಡುಗಿ. ಅದು ಇನ್ನೂ ಅನೇಕ ಜನ ಇದ್ದಾರೆ. ರವೀಂದ್ರ ಇರ್ಬೋದು, ಮಂಜುನಾಥ್ ಇರ್ಬೋದು, ಅಸ್ಗರ್ ಇರ್ಬೋದು, ಜಬಿ ಇರ್ಬೋದು, ಜಯಸಿಂಹ ಇರ್ಬೋದು, ಗಿರಿ ಇರ್ಬೋದು, ಸಾಕಷ್ಟು ಜನ, ಸೀನಾ, ಗೌರೀಶ ಅಂತೂ ನಮಗೆ ಪ್ರತಿ ಸಭೆ ಎಷ್ಟು ಒಂದು ಇಗ್ನಿಷನ್ ಒಂಥರ, ಅದೊಂಥರ ನಮ್ಮನ್ನೆಲ್ಲ ಲೈವ್ಲಿ ಆಗಿಡುವಂಥದ್ದು ಗೌರೀಶ. ಅದೊಂಥರ ಒಳ್ಳೇದೇ ಇರುತ್ತೆ, ಆದ್ರೆ ಒಂದೊಂದ್ಸರ್ತಿ ಸ್ವಲ್ಪ ಚೇಷ್ಟೆನೇ ಚೆನ್ನಾಗಿರುತ್ತೆ ನಮಗೆ. ಆ ಚೇಷ್ಟೆಯಿಂದನೇ ಇಷ್ಟೊಂದು ಖುಷಿಯಾಗಿದ್ದೀವಿ ಎಲ್ರು. ಇವತ್ತು ಒಬ್ಬೊಬ್ರು ಹೆಸರು ಹೇಳ್ತಾ ಹೋದ್ರೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದ್ದಾರೆ ಇಲ್ಲಿ. ಪ್ರತಿಯೊಂದನ್ನು ಸಹ ಅಮರ್ ಆಗಿರ್ಬೋದು, ನಮ್ಮ ಇವರು ರವೀಂದ್ರ ಆಗಿರ್ಬೋದು, ಮತ್ತೆ ನಮ್ಮ ರೈಟರು ವರದರಾಜು ಅವರಾಗಿರ್ಬೋದು, ಇನ್ನೊಬ್ಬ ಅಮರ್ ಆಗಿರ್ಬೋದು, ಪ್ರತಿ ಡೇ 1 ಇಲ್ಲಿ ವಿಶೇಷವಾಗಿ ನಾನು ಇನ್ನೊಬ್ಬರ ಹೆಸರು ಹೇಳ್ಬೇಕು ಅಂತಂದ್ರೆ ಬಯ್ಯಣ್ಣ. ಬಹುಶಃ ಜಲಜಾ ಎಷ್ಟು ಕೆಲಸ ಮಾಡಿದಾಳೋ ಬಯ್ಯಣ್ಣ ಸಹನೂ ಅಷ್ಟೇ ಕೆಲಸ ಮಾಡಿದ್ದಾರೆ. ಆ ಎಲ್ಲ ಶಿಕ್ಷಕರನ್ನ, ಅವರ ಕಾಂಟ್ಯಾಕ್ಟ್ಗಳು ನಮಗೆ ಗೊತ್ತಿರಲಿಲ್ಲ. ಬಯ್ಯಣ್ಣ ನಮಗೆ ಪ್ರತಿಯೊಬ್ಬ ಗುರುಗಳ ಕಾಂಟ್ಯಾಕ್ಟು, ಅಡ್ರೆಸ್ಸು, ಅವರ ಲೊಕೇಶನ್, ಸೊ ಇವೆಲ್ಲವನ್ನು ಸಹ ನಮಗೆ ಕೊಡ್ತಾ ಇದ್ದಿದ್ದು ಬಯ್ಯಣ್ಣ. ಇವತ್ತು ಹೆಸರು ಹೇಳ್ತಾ ಹೋದ್ರೆ ಸಾಕಷ್ಟು ಜನ ಇದ್ದಾರೆ. ನಾನು ಒಂದೇ ಒಂದು ಪ್ರಸಂಗವನ್ನ ಮಾತ್ರ ಮಾತಾಡಿ ನಾನು ಮಾತನ್ನ ಮುಗಿಸ್ತೇನೆ. 2006-07 ಅಂತ ಕಾಣುತ್ತೆ. ಎಚ್ ನರಸಿಂಹಯ್ಯನವರು, ಅವರು ಹೊಸೂರು ಅಂತ ಊರಿದೆ ಗೌರಿಬಿದನೂರು ಪಕ್ಕದಲ್ಲಿ. ಎಚ್ ನರಸಿಂಹಯ್ಯನವರು ಎಲ್ರಿಗೂ ಗೊತ್ತಿದ್ದಾರೆ. ಅವರು ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು.
ಆ ವೇದಿಕೆನಲ್ಲಿ ನನಗೆ ಭಾಷಣ ಮಾಡಲಿಕ್ಕೆ ಕೊಟ್ಟರು. ನನ್ನ ಭಾಷಣ ಕೇಳಿದ ನಂತರ ಅವ್ರು ನನ್ನನ್ನು ಕರೆದು ಒಂದೇ ಮಾತು ಕೇಳಿದ್ದು, ಅಪ್ಪ ನೀನು ಯಾವ ಶಾಲೆಯಲ್ಲಿ ಓದಿದ್ದು, ನಿಮ್ಮ ಗುರುಗಳು ನಿನಗೆ ಒಳ್ಳೆ ಸಂಸ್ಕಾರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನೋಡಿ, ಎಚ್ ನರಸಿಂಹಯ್ಯರು ಅಂತ ಒಬ್ಬ ವ್ಯಕ್ತಿ ಇಡೀ ಜಿಲ್ಲೆಯಲ್ಲ ಇಡೀ ರಾಜ್ಯಕ್ಕೆ ಮೇರು ವ್ಯಕ್ತಿತ್ವ ಹೊಂದಿದಂತಹ ವ್ಯಕ್ತಿ ನನ್ನ ಗುರುಗಳನ್ನ ನನ್ನ ಮುಖಾಂತರ ಸ್ಮರಿಸ್ಕೊಂಡ್ರು ಅಂತಂದ್ರೆ ನನ್ನ ಗುರುಗಳಿಗೆ ನಾನು ಕೊಟ್ಟಂತಹ ಗುರುದಕ್ಷಿಣೆ ಅಂತ ನಾನು ಆವತ್ತು ಅನ್ಕೊಂಡೆ. ನಾನು ಏನು ಕಲ್ತಿದ್ದೀನಿ ಅನ್ನೋದು ಎಚ್ ನರಸಿಂಹಯ್ಯರು ಅಂತವ್ರು ಗುರುತಿಸಿ ನಿನ್ನ ಗುರುಗಳು ನಿನಗೆ ಒಳ್ಳೆ ಶಿಕ್ಷಣ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ವಾ, ಅದು ನನಗೆ ತೃಪ್ತಿ ಕೊಟ್ಟಂತಹ ದಿನ ಅಂತ ನಾನಂತೂ ಭಾವಿಸಿದ್ದೇನೆ. ಕೊನೆಯದಾಗಿ ಒಂದೇ ಹೇಳೋದು, ನಮ್ಮ ಗುರುಗಳಿಗೆ ಕೆಲವರಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರು, ಕೆಲವ್ರ ಕೈಯಲ್ಲಿ ಆಗಲ್ಲ ಅಂದ್ರು ಸಹ ನಮ್ಮ ಒತ್ತಾಯಕ್ಕೆ ಮಣಿದು ಮತ್ತೊಮ್ಮೆ ಅವ್ರಿಗೆ ಎಷ್ಟು ಸಾರಿ ಶಿರ್ಷಾಷ್ಟಾಂಗ ನಮಸ್ಕಾರ ಹೇಳಿದ್ರು ತಪ್ಪಾಗ್ಲಾರ್ದು. ಆ ಪ್ರತಿಯೊಂದು ಗುರುಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕೆಲವು ಲೋಪದೋಷಗಳು ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ.